ಹಾಯ್ ವೆಲ್ಕಮ್ ಟು ಮಿನಿ ವ್ಲಾಗ್. ನಾವಿವತ್ತು ಬಂದಿದ್ದೀವಿ ಆರ್ಯಾಹಿ ಮತ್ತು ನಾನು ಖಾದ್ಯ ಮೇಳಕ್ಕೆ. ಇದು ಅಮ್ಮಣಿ ರಮಣಿ ಶೆಟ್ಟಿ ಹಾಲಲ್ಲಿ ಆಗ್ತಾ ಇರೋದು, ಉಡುಪಿ ಚಿಟ್ಪಾಡಿಲಿ. ಸೊ ನಾಳೆ ಲಾಸ್ಟು 2 ಆಗಸ್ಟಿಗೆ. ಸೊ ಇಷ್ಟು ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಬಂದಿದೆ ಅಂತಂದರೆ ಎಲ್ಲನೂ ಇದೆ. ಡೇಲಿಯಾ, ಆರೆಂಜ ಎಲ್ಲನೂ ಇದೆ. ಫ್ಲವರ್ಸ್ ಅಂತೂ ಹೇಳಲಿಕ್ಕೆ ಇಲ್ಲ. ಬಟ್ ನನಗೊಂದೇ ಬೇಜಾರು, ಅವ್ರ ಹತ್ರ ಇರುವಾಗ ಅಷ್ಟು ಚೆನ್ನಾಗಿರುತ್ತೆ, ಬಟ್ ನಾವು ತಗೊಂಡು ಹೋದ್ಮೇಲೆ ಅದರಲ್ಲಿ ಫ್ಲವರ್ಸ್ ಆಗೋದೇ ಇಲ್ಲ. ಗೊತ್ತಿಲ್ಲ, ಅವರು ಮೇ ಬಿ ಏನಾದರೂ ಗೊಬ್ಬರ ಏನಾದರೂ ಬೇರೆ ಹಾಕಬೇಕು, ಹಾಗಾಗಿ ಆ ಥರ ಮಾಡ್ತಾಯಿದ್ದಾರೆ. ಸೊ ಆದ್ದರಿಂದ ನಮ್ಮಲ್ಲಿ ಆಗ್ತಾಯಿಲ್ಲ, ಬಟ್ ಅವರಲ್ಲಿ ಚೆನ್ನಾಗಾಗತ್ತೆ. ತುಂಬ ಅಂದರೆ ತುಂಬ ಚಂದ ಕಲರ್ ಇತ್ತು. ನನಗಂತೂ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ನಾನು ಸ್ವಲ್ಪ ಪ್ರಾಣಿಗಳಲ್ಲಿ ಸ್ವಲ್ಪ ಕಡಿಮೆ ಪ್ರೀತಿ, ಬಟ್ ಪ್ಲ್ಯಾಂಟ್ಸ್ ಹೇಳಿದ್ರೆ ತುಂಬಾ ಇಷ್ಟ. ಆರ್ಯಾಹಿಯೂ ಹಾಗೆ ಎಲ್ಲ ಫ್ಲವರ್ಸನ್ನು ಮುಟ್ಟಿ ಮುಟ್ಟಿ ನೋಡ್ತಾಯಿದ್ಲು, ಅಮ್ಮ ಇದು ತಗೊಂಡು ಹೋಗುವ ಅಂತ ಹೇಳಿ. ಸೊ ಇವಾಗ ತಗೊಂಡು ಹೋದರೆ ಒಳ್ಳೆಯದು, ಯಾಕಂತಂದರೆ ಬದುಕ್ತದೆ. ಇದೊಂದು ರೋಸ್ ನೋಡಿ ತುಂಬಾ ಚೆನ್ನಾಗಿತ್ತು. ಹಾಗೆ ಹಲಸು ಮಾವು ಮೇಳ ಅಂತಂದರೆ ನಾವು ಈ ಒಂದು ಪಾರ್ಟನ್ನು ಮಿಸ್ ಮಾಡೋದೇ ಇಲ್ಲ. ತುಂಬಾ ಮಾವಿನಕಾಯಿ ಬಂದಿತ್ತು, ಕಾಟು ಮಾವು ಇತ್ತು, ಹಾಗೆ ನೀಲಂ ಇತ್ತು ಮಾವಿನ ಹಣ್ಣು. ಸೊ ಹಾಗೆ ಇದೆಲ್ಲ ಸ್ಟಾಲ್ಸ್ ಬಂದಿದೆ. ಮಕ್ಕಳಿಗೆ ಯಾವ ಥರ ಬೇಕೋ ಆ ಥರ 20 ರುಪೀಸಿಗೆಲ್ಲ ವರ್ತ್ ಆಫ್ 20 ರುಪೀಸೆಲ್ಲ ಗ್ಯಾಸ್ ಇದು ಲೈಟರ್ಸ್ ಎಲ್ಲ ಅಲ್ಲಿ ಸೆಲ್ ಮಾಡ್ತಾಯಿದ್ರು. ಸೊ ನೈಸ್. ಯಾವತ್ತೂ ಬರೋದ್ರಕ್ಕಿಂತ ಈ ಸತಿ ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಇದೊಂದು ಕೌಂಟ್ರ್ ನೋಡಿ, ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂತಂದರೆ ತುಂಬಾ ಚೆನ್ನಾಗಿರೋದು ಕಾಟನ್ ಇದು ಕುರ್ತೀಸ್ ಎಲ್ಲ ಬಂದಿದೆ. ಹಾಗೆ ಸ್ಯಾರೀಸ್ ಇತ್ತು, ಕಾಟನ್ ಸ್ಯಾರೀಸ್, ಡೈಲಿ ವೇರ್ ಸ್ಯಾರೀಸ್ ಎಲ್ಲ ಚಂದ ಇತ್ತು. ಒಂದು 2 ಟಾಪ್ಸ್ ನಾನು ನೋಡಿದೆ, ಬಟ್ ನನಗೆ ಅದರಲ್ಲಿ ಸೈಜ್ ಇರಲಿಲ್ಲ ಅಂತ ಹೇಳಿ ನಾನು ಕ್ವಿಟ್ ಮಾಡಿದೆ. ಸೊ ತುಂಬ ಚೆನ್ನಾಗಿತ್ತು. ಹಾಗೆ ಇದೊಂದು ಕೌಂಟರ್ ನನಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ಆಗಿದ್ದು, ಬಟ್ ರೇಟ್ 4800 ತನಕ ಇತ್ತು. ಬಟ್ ಒಂದು ಸಾರಿ ನಾನು ನೋಡಿದೆ, ಆ ಸಾರಿ ಮೋಡಲ್ ಸಿಲ್ಕಲ್ಲಿತ್ತು. ಸೊ ಹಾಗಾಗಿ ಕಾಸ್ಟ್ಲಿ ಇತ್ತು. ಹಾಗೆ ಹೀಗೆ ಇಲ್ಲಿ ಕೇರಳದು ಹಲ್ವಾ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿತ್ತು. ಆರ್ಯಾಹಿ ಎಲ್ಲ ಟೇಸ್ಟ್ ನೋಡ್ಕೊಂಡು ಬಂದು, ಬಟ್ ನನಗಷ್ಟು ಹಲ್ವಾ ಎಲ್ಲ ಇಷ್ಟ ಆಗಲ್ಲ, ಅದಕ್ಕೆ ನಾನು ತೆಗೆಸ್ಕೊಡ್ಲಿಲ್ಲ. ಅದಾದ ನಂತರ ಹೆಲ್ತ್ ಮಿಕ್ಸ್, ಮಿಲೆಟ್ ಮಿಕ್ಸ್, ಹಾಗೆ ಚಕ್ಕೋಲಿ ಮಿಕ್ಸ್ ಎಲ್ಲನೂ ಮಾರ್ತಾಯಿದ್ರು. ನೆಕ್ಸ್ಟ್ ಅಷ್ಟಮಿ ಎಲ್ಲ ಬರ್ತಾಯಿದೆ, ಈ ಟೈಮಲ್ಲೆಲ್ಲ ನಮಗೆ ಯೂಸ್ ಆಗ್ಬೋದು, ತಗೊಳ್ಳೋರಿದ್ರೆ ತಗೊಳ್ಬೋದು. ಅದರ ನಂತರ ನಾವು ಬಂದರೆ ನೆಕ್ಸ್ಟ್ ಕೌಂಟರಿಗೆ ಇಮಿಡಿಯೇಟಾಗಿ ಅಲ್ಲೇ ಫೋಟೋ ಅಂದರೆ ನಿಮ್ಮದು ಚಿತ್ರನ ಬಿಡಿಸಿ ಕೊಡ್ತಾ ಇದ್ದಾರೆ. ಹಾಗೆ ಆಯುರ್ವೇದಿಕ್ ಸೆಕ್ಷನ್ಸ್ ಇತ್ತು, ಫಿನೈಲ್ಸ್ ಎಲ್ಲನೂ ಸೇಲ್ ಮಾಡ್ತಾಯಿದ್ರು. ಏನಿಲ್ಲ ಏನು ಉಂಟು ಅಂತ ಇಲ್ಲ, ಎಲ್ಲನೂ ಇತ್ತು. ಹಾಗೆ ಇಲ್ಲೊಂದು ಕಡೆ ಕಷಾಯದ ಪುಡಿ ಸೇಲ್ ಮಾಡ್ತಾಯಿದ್ರು. ಇದು ಆಲ್ರೆಡಿ ನಾನು 1-2 ಸರ್ತಿ ಅಂದರೆ ಟೇಸ್ಟ್ ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಆರ್ಯಾಹಿ ಟೇಸ್ಟ್ ನೋಡಿದ್ಲು, ಚೆನ್ನಾಗಿತ್ತು ಅಂತ ಹೇಳಿದ್ಲು. ಹಾಗೆ ಆದಿವಾಸಿ ಹೇರ್ ಆಯಿಲ್ ಅವರು ಬಂದಿದ್ದಾರೆ, ನೋಡಿ ಅದು ಒರಿಜಿನಲ್ ಅಂತ ಹೇಳಿ ನೋಡಿ ತಗೊಳ್ಳಿ. ಅವ್ರದ್ದು ಹೇರ್ ನೋಡುವಾಗ ನಮಗಂತೂ ಫುಲ್ ನಾವು ಒಂದು ಸತಿ ಶಾಕ್ ಆಗಿ ಹೋದ್ವಿ. ತುಂಬ ಚೆನ್ನಾಗಿ ಬೆಳೆದಿತ್ತು ಹೇರ್. 3 ಜನ ಗಂಡಸರಿದ್ದಾರೆ, ಅವ್ರು 3 ಜನರದ್ದು ಹೇರು ಅದೇ ಥರ ಬೆಳೆದಿತ್ತು. ಆಮೇಲೆ ಪಿಕಲ್ಸ್ ಶಾಪ್ ಇದೆ, ಹಾಗೆ ಪುಳಿಯೋಗರೆ ಪೌಡ್ರ, ನಿಮಗೆ ಸಾಂಬಾರು ಪೌಡ್ರು ಎಲ್ಲ ಇದೆ. ಇದೆಲ್ಲ ಲೋಕಲ್ ಮೇಡ್, ಅದಕ್ಕೋಸ್ಕರನೇ ಅವರು ಆಯೋಜಿಸಿದ್ದಾರೆ. ಯಾಕಂತಂದರೆ ಇದೆಲ್ಲ ಸಾಂಪ್ರದಾಯಿಕ ಶೈಲಿಯ ಅಡುಗೆಗಳು ಇಲ್ಲಿ ಅಂದರೆ ಉಡುಪಿ ಮಂಗಳೂರು ಸ್ಟೈಲಲ್ಲೇ ಇದೆ ಜಾಸ್ತಿಯಾಗಿ. ಹಾಗೆ ಗಂಡಸರಿಗೆ ಕಾಟನ್ ಶರ್ಟ್ಸ್ ಇದೆ, ಹಾಗೆ ಪ್ರಿಂಟೆಡ್ ಶರ್ಟ್ಸ್ ಇದೆ, ತುಂಬ ಚೆನ್ನಾಗಿತ್ತು. ಸ್ಟಾಲ್ಸ್ ಎಲ್ಲನೂ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಹಾಗೆ ನಿಮಗೆ ಜುವೆಲ್ಸ್ ಬೇಕಿದ್ರೆ ಜುವೆಲ್ಸು ಬಂದಿದೆ ಈ ಸತಿ. ಇದೊಂದು ತುಂಬ ಇಷ್ಟ ಆಯಿತು ನನಗೆ, ಫ್ರೂಟ್ಸ್ ಕೀಪಿಂಗ್ ಬಾಸ್ಕೆಟ್ ತುಂಬ ಚೆನ್ನಾಗಿತ್ತು. ಅದನ್ನು 250 ರುಪೀಸ್ ಪರ್ ಒಂದು ಬಾಸ್ಕೆಟ್. ಮತ್ತು ನಾವು ಬಂದಿದ್ದು ನೆಕ್ಸ್ಟ್ ಫುಡ್ ಸ್ಟಾಲಿಗೆ. ಆರ್ಯಾಹಿದು ಮೋಸ್ಟ್ ಫೇವ್ರೆಟ್. ಸೊ ಇದು ಅವಳು ಕುಡಿತಾ ಇರೋದು ಕೊಕೊನಟ್ ಮಿಲ್ಕ್ ಅಂತೆ, ಒರಿಜಿನಲ್ ಕೊಕೊನಟ್ ಮಿಲ್ಕ್ ಅಂತ ಹೇಳಿದರು. ಚೆನ್ನಾಗಿತ್ತು ಅಂತ ಅಂದ್ಲು. ನೆಕ್ಸ್ಟ್ ನಾವು ಹೋಗಿದ್ವಿ, ಇದು ನಂದು ಫೇವ್ರೆಟ್ ಆ್ಯಕ್ಚುಲಿ, ಜಾಕ್ ಫ್ರೂಟ್ ಹೋಳಿಗೆ, ಕುಂದಾಪುರದವ್ರದ್ದು. ತುಂಬಾ ಚೆನ್ನಾಗಿತ್ತು. ಅದು ಅರೋಮಾ ಅಂತೂ ಕಂಪ್ಲೀಟಾಗಿ ನಾವು ಜಾಕ್ ಫ್ರೂಟೇ ತಿಂತಿದ್ದೀವೇನೋ ಅಂತ ಹೇಳೋ ಒಂದು ಫೀಲ್ ಕೊಡ್ತಾ ಇತ್ತು. ತುಂಬ ಅಂದರೆ ತುಂಬಾ ಯಮ್ಮಿ ಆಗಿತ್ತು. ಈ ಕೌಂಟ್ರನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ತುಂಬ ಏನು ಕಾಸ್ಟ್ಲಿ ಇಲ್ಲ. ಒಂದು ಹೋಳಿಗೆಗೆ 40 ರುಪೀಸ್ ಏನೋ ತೆಗೆದ್ರು, ತುಪ್ಪ ಹಾಕಿ ಕೊಡ್ತಾರೆ. ಆಮೇಲೆ ನಾವು ಜಾಕ್ ಫ್ರೂಟ್ ಕಬಾಬ್ ತೊಗೊಂಡ್ವಿ. ಓಕೆ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಆರ್ಯ ಹೀಗೆ ಕ್ರಂಚಿ ಇತ್ತು ಅಂತ ಹೇಳಿ ಇಷ್ಟ ಆಯಿತು, ತಿಂದಳು ಅವಳು. ಬಟ್ ನನಗಷ್ಟು ಇಷ್ಟ ಆಗಲಿಲ್ಲ ಟು ಬಿ ಹಾನೆಸ್ಟ್. ಮತ್ತು ನಾವು ಗೋಬಿ ತೊಗೊಂಡ್ವಿ ಜಾಕ್ ಫ್ರೂಟಿದ್ದು, ದಟ್ ಈಸ್ ನೈಸ್. ಅಂದರೆ ನಮಗೆ ನಾರ್ಮಲ್ ಗೋಬೀಸ್ ಯಾವ ಥರ ಬರುತ್ತೆ ಅದೇ ಥರ ಇತ್ತು. ಅಲ್ಲಿಂದ ನೆಕ್ಸ್ಟ್ ಆರ್ಯಾಹಿದು ಮೋಸ್ಟ್ ಫೇವ್ರೆಟ್ ತಿರಾಮಿಸು ಐಸ್ ಕ್ರೀಮ್ ಹತ್ರ ಬಂದ್ವಿ. ಲಾಸ್ಟ್ ಆರ್ಯಾಹಿಗೊಂದು ಸಿಕ್ಕಿತ್ತು, ಅಲ್ಲಿಂದ ನೆಕ್ಸ್ಟ್ ಸ್ಟಾಕ್ ನಿಲ್ಲಾಯಿತು.
ಸೊ ಓವರಾಲ್ ಎಂಟೈರ್ ಥಿಂಗ್ ಈಸ್ ಗುಡ್. ಹೋಗಿ ನಾಳೆ ಒಂದಿನ ಇದೆ ಅಷ್ಟೇ, ಟ್ರೈ ಮಾಡಿ. ಆಗಸ್ಟ್ 2ಗೆ ಲಾಸ್ಟ್ ಆಗುತ್ತೆ ಆಯಿತಾ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗಾರೆ ಈ ಫ್ಯಾಮಿಲಿ ಡೇಸ್ ವ್ಲಾಗನ್ನು ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳ್ತಾ ಬಾಯ್, ಲವ್ ಯು ಆಲ್, ಟೇಕ್